ಪಿ ಅದ್ರಾಗ ಏನೈತೆ ರೀ ಅಂತದು ಇವರೆಲ್ಲ ದೇಶದ್ರೋಹಿ ಘೋಷಣೆ ಕೂಗ್ತಾರಲ್ಲ ಹಾಂ ಅದು ಬಿ ಕೆ ಹರಿಪ್ರಸಾದ್ ಏನು ಹೇಳ್ತಾರೆ ಅಂದ್ರೆ ಇವರಿಗೆ ಸಾಬ್ರ ಅಟ್ಟೆ ಓಟ್ ಹಾಕ್ಯಾರ ಅಂದಂಗೆ ಆಯ್ತಲ್ಲ ಯಾರು ಹಾಕೇ ಇಲ್ಲ ಕಾಂಗ್ರೆಸ್ಸಿಗೆ ಅವ್ರ ಸಲ ಧರಣಿ ಕುಂಡಿರ್ತೀನಿ ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಂದ್ರೆ ಇದು ಎಲ್ಲಿಗೆ ಬರ್ತಿದ್ದು ಈ ನಾವು ಹಿಂದೂ ಸಮಾಜ ಇದು ಜಾಗೃತಿ ಆಗಬೇಕು. ಉಳ್ಕಿದ ಯಾರು ದಲಿತರಿಗೆ ಬನ್ನಿ ಅಲ್ಲಿ ಮೈಸೂರು ಜಿಲ್ಲೆ ಒಳಗೆ ಮುಸ್ಲಿಮರು ಬಂದು ಹೊಡೆದ್ರು, ಒಬ್ಬ ದಲಿತ ಮುಖಂಡರು ಮಾತಾಡೋದು ಈ ರಾಜ್ಯದಾಗ ಪಾಪ ಅವರಿಗೆ ಎಲ್ಲ ನಮ್ಮ ದಲಿತ ಯುವಕರಿಗೆ ಮತ್ತು ಇವ್ರು ಎಷ್ಟು ದಿವಸ ಇದನ್ನು ನಾವು ಈ ಒಂದು ಇದು ಮಾಡ್ಕೊತ ಹೋಗೋರು. ಸಿಟಿ ರವಿ ಏನು ಒಬ್ರು ಯಾರೋ ಅವ್ರ ಮಂದಿ ಸಮಾಜ ಮುಲ್ಲ ಅಂದ್ರೆ ಅದೊಂದು ಸರ್ನೇಮ್ ಐತಿ, ಏನು ತಪ್ಪಿಲ್ಲ ಅಂತ ಹೇಳ್ಯಾರ. ನಾನು ನಿನ್ನೆ ನೋಡಿದೆ ರಾತ್ರಿ. ಅದಕ್ಕೆ ಬಿ ಜೆ ಪಿ ನರಸತ್ತಿದೆ ಕರ್ನಾಟಕದಲ್ಲಿ, ಅದಕ್ಕೆ ದಮ್ ಉಳಿದಿಲ್ಲ. ಇದರಿಂದ ಏನಾಗ್ಲಕತ್ತೈತಿ, ಭಯ ಇಲ್ಲ ಬಿ ಜೆ ಪಿದು. ವಿರೋಧ ಪಕ್ಷ ಅಂತ ಅನಿಸೋಲಾಗೈತೆ ಅವರಿಗೆ, ಕಾಂಗ್ರೆಸ್ನವ್ರಿಗೆ. ನೋಡಿರಿ ಇವತ್ತು ಕೆ ಪಿ ಎಸ್ ಸಿ ಒಳಗೆ ಇಂಥ ದೊಡ್ಡ ಹಗರಣ ಆಗಿದೆ ಭ್ರಷ್ಟಾಚಾರ. ನಿನ್ನೆ ಹೈಕೋರ್ಟ್ನಲ್ಲಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಹಾಗಾದ್ರೆ ಬಡವರಿಗೆ ಯಾರಿಗೂ ಕೆ ಪಿ ಎಸ್ ಸಿ ಒಳಗೆ ನೌಕರಿನೇ ಸಿಗಬಾರ್ದ? ಒಬ್ಬ ಕೆ ಪಿ ಎಸ್ ಸಿ ಚೇರ್ಮನ್ನು ಒಂದು ವರ್ಷಕ್ಕೆ ನಂದು 40,000 ಉತ್ಪನ್ನ ಐತೆ ಅಂತ ಹೇಳ್ತಾನೆ. ಅವ್ನು ತಿಂಗಳ 2.5 ಲಕ್ಷ ರೂಪಾಯಿ ಪಗಾರ ಐತಿ. ವಿಜಯೇಂದ್ರನ ಕ್ಯಾಂಡಿಡೇಟ್ ಅದು 8 ಕೋಟಿ ತೊಗೊಂಡು ಕೆ ಪಿ ಎಸ್ ಸಿ ಚೇರ್ಮನ್ ಮಾಡ್ಯಾರ, ಜಗತ್ತಿಗೆ ಗುರ್ತೈತಿ. ಆ ಅಂಕಿ ನಾವ್ಯಾಕೆ ಕುಡಿಬೇಕು? ಅದಕ್ಕೆ ವಿರೋಧ ಆಗ್ತಿದೆ. ಅಲ್ಲ, 400 ಪಶು ವೈದ್ಯಕೀಯ ಇವ್ರನ್ನ ನೇಮಕಾತಿಗೆ ಒಂದು ಡಾಕ್ಟ್ರಿಗೆ 80 ಲಕ್ಷ ರೂಪಾಯಿ ತೊಗೋತ. ಅವ ಡಾಕ್ಟ್ರೇ ಹೆಂಗೆ ಪ್ರಾಮಾಣಿಕ ಕೆಲಸ ಮಾಡ್ತಾನೆ ರೀ? ಅವ ಅಲ್ಲಿದು ಆಕಳಿಗೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ, ದನಕ್ಕೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತದೆ. 80 ಲಕ್ಷದ ವಿಡಿಯೋ ಬಿಡುಗಡೆ ಆದರೂ ಕೂಡ ಇದುವರೆಗೂ ಅಪೋಸಿಷನ್ ಯಾರು ಪ್ರತಿಭಟನೆ ಮಾಡಲಾಗ್ಯಾರ. ಈಗ ನೋಡ್ರಿ, ಈಗ ಧರ್ಮೇಂದ್ರ ಪ್ರಧಾನ್ ಏನು ಸಂಬಂಧ? ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರೆ, ನಾಳೆ ಏನಾರು ಲೀಕ್ ಆದ್ರೆ ಕ್ವಶನ್ ಪೇಪರು ಅದಕ್ಕೆ ಅಧಿಕಾರಿಗಳ ಜವಾಬ್ದಾರಿ ಆಯ್ತು. ಹಂಗೆ ಧರ್ಮೇಂದ್ರ ಪ್ರಧಾನ್ ಯಾಕೆ ಜವಾಬ್ದಾರಿ? ಇದನ್ನು ಬಿ ಜೆ ಪಿ ಕರ್ನಾಟಕ ಕೇಳ್ತದ? ವಿಜೇಂದ್ರ ಎಲ್ಲದಾನ? ಕೆ ಪಿ ಎಸ್ ಸಿ ದೊಡ್ಡ ಹಗರಣ ಆಗಿ ಬಡಬಗ್ಗರು ಇವತ್ತು ನೌಕರಿ ಸಿಗಲಾರ್ದೇ 80 ಲಕ್ಷ ರೂಪಾಯಿ ಒಂದು ಸಣ್ಣ ದವಾಖಾನೆ ಒಂದು ಡಾಕ್ಟ್ರ್ ಆಗೋನಿಗೆ ತೊಗೊಂಡ್ರೆ, ಇನ್ನು ಎ ಸಿ ಡಿ ಸಿ ಡಿ ಸಿ ಅಂತ ಬರೋದಿಲ್ಲ, ಎ ಸಿ ತಹಸೀಲ್ದಾರು, ಡಿ ವೈ ಎಸ್ ಪಿ, ಪಿ ಎಸ್ ಐ ಮತ್ತು ಅವರೆಲ್ಲ 1 ಕೋಟಿ 2 ಕೋಟಿ ಕೊಟ್ಟಿರ್ತಾರೆ. ಇಲ್ಲಿ ಬಂದು ನೀನು ಹೊಟ್ಟೆ ಯಾರ ಕಡೆ ರೊಕ್ಕ ತಿಂದ್ಬೇಡಪ್ಪ ಅಂದ್ರೆ ಬಿಡ್ತಾರೆ. ಅವ್ರು 1 ಕೋಟಿ ಎಲ್ಲಿ ತೆಗಿಬೇಕು? ಆ ಬಡವರು ಇರ್ತಾರೆ, ಅವರು ಯಾರು ಬರಲಾರೆ ಸಾಹುಕಾರಗಳ ಬಳಿ ಹೋಗಿ ಬಡ್ಡಿ ಹೆಂಗೆ ರೊಕ್ಕ ತಂದಿರ್ತಾರೆ. ತಂದೆ ತಾಯಿಗಳು 2-3 ಎಕರೆ ಇರ್ತದೆ, ಅದನ್ನು ಮಾರ್ಕೊಂಡಿರ್ತಾರೆ. ಮತ್ತು ಅವ್ನಿಗೆ ಪ್ರಾಮಾಣಿಕವಾಗಿ ಇರು ಅಂತ ಹೇಳೋದು, 10 ರೂಪಾಯಿ ತಿಂದರೆ ಹುಷಾರತ್ತ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾರೆ. ಮುಖ್ಯಮಂತ್ರಿನೇ 2,000 ಕೋಟಿ ರೂಪಾಯಿ ಮನುಷ್ಯ ಅದಾರೋ ನಾನು. ಇವ್ರು ಏನು ತೋಟದಾಗ ಏನಾರೇ ಬಂಗಾರ ಗಿಡಗಳದು ಹಚ್ಚಾರೇನು? ಈ ಮುಖ್ಯಮಂತ್ರಿ ಭಾಷಣ ಹೊಡಿತಾರೆ. ಈಗ ಭಾಳ ಸಾಚ ಅದೇನು 10 ರೂಪಾಯಿ ತಿಂದರೆ ಹುಷಾರ್ ನಕ್ರ. ಮತ್ತು ಏನು 10 ರೂಪಾಯಿ? ನಿಮ್ಮದೇ ಆಟ ಆಸ್ತಿ ಐತಿ, ಡಿ ಕೆ ಶಿವಕುಮಾರ್ದು ಏಟ್ ಆಸ್ತಿ ಐತಿ ರಾಜ್ಯದಾಗ. 3-4 ಶ್ರೀಮಂತರೊಳಗೆ ಯಡಿಯೂರಪ್ಪ, ಡಿ ಕೆ ಶಿವಕುಮಾರು, ಪಾಪ ಸಿದ್ದರಾಮಯ್ಯ ಏನೂ ಮಾಡಿರಲಿಲ್ಲ, ಸಿದ್ದರಾಮಯ್ಯ ಮಗ, ಇವೆಲ್ಲ ಲೂಟಿ ಮಾಡೋದು ಬಿಟ್ಟರೆ ಮುಖ್ಯಮಂತ್ರಿ ಆಗೋದು ಜನರ ಸೇವೆಗಲ್ಲ. ಇದರಿಂದ ಏನಾಗ್ಲಕ್ಕತ್ತದೆ, ಕರ್ನಾಟಕ ಬಿ ಜೆ ಪಿ ವಿರೋಧ ಪಕ್ಷನೇ ಇಲ್ಲ. ಅದರಿಂದ ಕಾಂಗ್ರೆಸ್ನವ್ರಿಗೆ ಅನಿಸ್ಬಿಟ್ಟಿದೆ ಏನು ಬೇಕಾದ ಸಿ ಟಿ ರವಿನ ಟಾರ್ಗೆಟ್ ಮಾಡ್ಯಾರ, ನನ್ನ ಟಾರ್ಗೆಟ್ ಮಾಡ್ಯಾರ. ನನ್ನ ಮ್ಯಾಗೆ 80 ಕೇಸ್ ಹಾಕಿದ್ರು. ಏನೋ ನ್ಯಾಯಾಲಯ ಇತ್ತು ತಳಿ ಸುಮ್ಮನೆ ನಿಮ್ಮ ಮುಂದೆ ಅಡ್ಡಾಡಿಟ್ಟು ಪ್ರೆಸ್ ಮೀಟ್ ಹಾದ್ಯಾಗ ಕೆಲವೊಂದು ಮಂದಿ ಹೇಳ್ತಾರಲ್ಲ, ಬಿಜಾಪುರನ ಲಪುಟ ರಾಜಕಾರಣಿಗಳು ಹದಿ ಬೀದಿಯಾಗ ಪ್ರೆಸ್ ಮೀಟ್ ಮಾಡ್ತಂತಲ್ಲ. ನ್ಯಾಯಾಲಯಗಳು ಇರ್ಲಿಕ್ಕೆ ನಾ ಎಲ್ಲಿ ಜೈಲ್ನಾಗೆ ಇರ್ತಿದ್ದೆ. ಇವತ್ತು ನ್ಯಾಯಾಲಯಕ್ಕೆ ಹೋದಾಗ ಸ್ಕ್ವಾಶ್ ಆಗಿ ಚೀಮಾರಿ ಹಾಕಿ ಕಳಿಸ್ಲಕತ್ತಾರ. ಅಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಹಿಂದೂ ಪರವಾಗಿ ಮಾತಾಡುವಂಥ ಬಿ ಜೆ ಪಿ ಒಳಗೂ ಹಾಗೆ ಆಗಿದೆ. ಆ ಪ್ರತಾಪ್ ಶಿವನು ಮೂಲಿ ಗುಂಪು ಮಾಡಿದ್ರು. MP ಟಿಕೆಟ್ ಯಾಕೆ ಕೊಡಲಿಲ್ಲ ಅನ್ನೋದು ಹೇಳಿಲ್ಲ. ಇವತ್ತು ರಾಜ್ಯಸಭೆ ಕೊಟ್ಟು ಕಳಿಸ್ತಾರ. ಅವು ಏನು ರೀ ರಾಜ್ಯಸಭಾ ವಿಧಾನ ಪರಿಷತ್ತಿಗೆ ಕಳಿಸೋರು? ಅವು ಏನಾರು ಕ್ವಾಲಿಟೀಸ್ ಬೇಕಲ್ಲ. ಬಿ ಜೆ ಪಿ ಒಳಗೆ ಹೆಂಗೆ ಆಗ್ಬಿಟ್ಟದಂದ್ರೆ ಅವ್ರು ಹೆಂಗೆ ಆಯ್ಕೆ ಮಾಡ್ತಾರೋ ಅದೇ ಗೊತ್ತಾಗಲ್ಲ. ಪಕ್ಷದ ದುಡ್ದವ್ರು ಅಲ್ರಿ, ರಾತ್ರಿ ತಂದು ಕೊಡೋರು ಅಂಥವ್ರು ಇವತ್ತು ಬಿ ಜೆ ಪಿಗೆ ಆಗ್ಲಕತ್ತಾರ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ಏನು ಹೇಳ್ತಿದ್ದ? ದ್ವೈವ ದುರ್ಲಭವಾದ ಕಾರ್ಯಕರ್ತರು. ಇವು ಸಾವುಕಾರ 8 ದಿವಸ ಬಿ ಜೆ ಪಿಗೆ ದುಡಿದಿದ್ದ ಕೆ ಪಿ ಎಸ್ ಸಿ ಚೇರ್ಮನ್. ಅವನ ಹೆಂಡತಿ ಸಂಬಂಧಿ ಕಥೆ ತಂದು ಮಾಡದ. ಬರೇ 400 ಪೋಸ್ಟಿಗೆ ನೀವು 80 ಲಕ್ಷ ತೊಗೊಂಡ್ರೆ 320 ಕೋಟಿ ಆಗ್ತದೆ.
ಎ ಸಿ ಪೋಸ್ಟಿಗೆ 2 ಕೋಟಿ ರೂಪಾಯಿ ತೊಗೊಂಡು ನನ್ನ ಮುಂದೆನೇ ಅನೇಕರು ಬಂದು ಹೇಳ್ಯಾರ. ಆ KPC ಚೇರ್ಮನ್ ಮನ್ಯಾಗ ಯಾರು ಫೋಟೋ ಅದಾವ ಗೊತ್ತಂದ್ರೆ ಗಾಂಧಿ ಫೋಟೋ ಇಲ್ಲ, ನರೇಂದ್ರ ಮೋದಿ ಫೋಟೋ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿದಿಲ್ಲ, ನೆಹರೂಂದಿಲ್ಲ, ವಿಜೇಂದ್ರ ಯಡಿಯೂರಪ್ಪ ಫೋಟೋ ಯಾಕೆ ನಾವು ತನ್ನ ಮನ್ಯಾಗ. ಒಬ್ಬ ಹೋಗಿದ್ದ ಪಾಪ, ಒಬ್ಬ ಅವ್ರ ಮನೆಗೆ ರೊಕ್ಕ ಕೊಡ್ಲಕ್ಕೆ ಹೋಗಿದ್ದವ ಪೋಸ್ಟಿಗೆ, ಏನು ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ಲಕ್ಕೆ. ಅವ ನನಗೆ ಬಂದು ಹೇಳ್ದ, ಅವ್ನ ಮನೆಯಾಗ ಈ ಕಡೆ ಯಡಿಯೂರಪ್ಪಂದು ಈ ಕಡೆ ವಿಜೇಂದ್ರ ಫೋಟೋ ಹಾಕ್ಯಾನ ನಾವು KPC ಚೇರ್ಮನ್. ಇವತ್ತು ಇಷ್ಟು ನಡೆದ್ರೆ ಬಾಯಿ ಬಿಟ್ಟಾನೇನ್ರಿ ಎಲ್ಲರೂ ವಿಜೇಂದ್ರ? ಅಂತ ಭ್ರಷ್ಟನ್ನು ನಮ್ಮವ್ರ ಮ್ಯಾಗಿನವ್ರು ಹೆಂಗೆ ಮಾಡಿದ್ರಪ್ಪ ರಾಜ್ಯಾಧ್ಯಕ್ಷ? ಮುಂದುವರ್ಸ್ಕೊಂಡು ನೋಡೋದಲ್ಲ ಸರ್. ಹಾಂ, ಏನು ಎದಕ್ಕೆ ಅಂಜಾರ ಗುರ್ತಿಲ್ಲ, ಏನು ಲಿಂಗಾಯತರನ್ನು ಗುತ್ತಿಗಿಡ್ದಾನ ಯಡಿಯೂರಪ್ಪ? ಹಿಂಗಾಗಿ ಏನೈತಿ BJPದು ಏನು ಹೋರಾಟ ಅದಾವ್ರೆ? ಇವತ್ತು DK ಶಿವಕುಮಾರ್ ರಾಜೀನಾಮೆ ಕೇಳ್ಬೇಕು KPC ಒಳಗೆ. ಈ ಧರ್ಮೇಂದ್ರ ಪ್ರಧಾನ್ಗೆ ಇವತ್ತು ನೀವು ರಾಜೀನಾಮೆ ತೊಗೊಂಡ್ರಿ, ನೀವು ಸ್ಟೇಟ್ನಾಗ ಏನು ಹೇಳ್ತೀರಿ? ಇಲ್ಲಿ ಈ DK ಶಿವಕುಮಾರ್ ಅಲ್ಲಿ ಹೋಗಿ ಇಷ್ಟು ಹೋರಾಟ ಮಾಡ್ತಾರೆ. ಮೋದಿಯವ್ರ ಮನೆ ಮುಂದೆ ಮೋದಿಯವ್ರು ರಾಜೀನಾಮೆ ಕೊಡ್ಬೇಕಂತ ಒಬ್ಬರತ್ತಾರೆ. ಇವತ್ತು ಕರ್ನಾಟಕದಾಗ KPSCದು ಇಟ್ಟು ದೊಡ್ಡ ಹಗರಣ ಆಗೈತೆ. ಸುಮಾರು 4,80,000 ಹುದ್ದೆ ಅದಾವ್ರಿ ಈ ರಾಜ್ಯದಾಗ ತುಂಬಬೇಕಾಗಿದ್ದು. 4,80,000 ನೀವು ಬರೀ 50 ಲಕ್ಷ ರೂಪಾಯಿದಂಗೆ ಹಿಡ್ರಿ, ಎಷ್ಟು ರೇಟ್ ಆಯ್ತು ನೋಡ್ರಿ. KPSC ಒಳಗೆ ಎಷ್ಟು ರೊಕ್ಕ ಮಾಡ್ಕೋಬೋದು? 100 ಕೋಟಿ ಕೊಟ್ಟಾನೆ, 200 ಕೋಟಿ ಕೊಟ್ಟಾನೆ ಸಾವುಕಾರ ನಮ್ಮ ಯಡಿಯೂರಪ್ಪ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ. ತನಿಖೆ ಅಲ್ಲ, ತಕ್ಷಣ ನಾನು ಹೇಳ್ತೀನಿ KPSCಯನ್ನು ವಿಸರ್ಜನೆ ಮಾಡಬೇಕು, UPSC ಮಾಡೆಲ್ ಮಾಡಬೇಕು. ಯಾರ್ದು ವಸೀಲಿಲ್ಲ, ಯಾವ ಬಡವ ಅದಾನ, ಯಾವ ಬಡವನಂತೂ ಹೇಳೋದಿಲ್ಲ, ಅವ್ನು ಶ್ರೀಮಂತ ಮಗ ಶಾಣೆ ಹುಟ್ಟಬಾರ್ದತ್ತೇನಿಲ್ಲ. ಯಾವ ಮೆರಿಟ್ ಅದಾನ, ಯಾವ 6 ಮೀಸಲಾತಿ ಪ್ರಕಾರ ಯಾರು ಅರ್ಹರು ಅದಾರ, ₹1 ಇಲ್ಲಾರ್ದೇ ಅವ್ರು ನೌಕರಿ ಆಯ್ತಂದ್ರೆ ಅವ್ರು ಮುಂದೆ ಪ್ರಾಮಾಣಿಕರು ಬರ್ತಾರೆ. ಅವ್ನಿಗೆ ನಾನು ₹1 ಇಲ್ಲಾರ್ದೆ ಬಂದಿನಪ್ಪ ತಾವು ಪ್ರಾಮಾಣಿಕ. ಈಗ 1 ಲಕ್ಷ ದಿನ ಒಂದು 10,000 ರೂಪಾಯಿಗೆ ಬರ್ತಾನೆ, ಪೂರ್ತಿ ಹೋಗ್ತೈತಿ. ಪೊಕಟ್ ನೌಕರಿ ಕೊಟ್ಟರೆ ಹೋಗ್ತೈತೆ ಅನ್ನೋದಿಲ್ಲ, ಅದು 10,000 ಕೊಡಬೇಕು. ಯಾಕಂದ್ರೆ MLAಗಳಿಗೆ ಟ್ರಾನ್ಸ್ಫರ್ಗೆ ರೊಕ್ಕ ಕೊಡ್ಬೇಕು ರೀ. ಯಾರು ಅವರು ಇದ್ರ MLA ಗಂಗಾವತಿ ex-MLA ಏನು ಮುಸ್ಲಿಮ್ ಅದಲ್ಲ, ಅನ್ಸಾರಿ, ಇಕ್ಬಾಲ್ ಅನ್ಸಾರಿ ಹೇಳ್ಯಾರ ನೋಡಿದ್ರಿಲ್ಲ ನಿನ್ನೆ. ಒಂದು DSP ಟ್ರಾನ್ಸ್ಫರ್ಗೆ 80 ಲಕ್ಷ ಅತ್ತ. ನೀವು ಆ 80 ಲಕ್ಷ ಒಂದು ವರ್ಷಕ್ಕೆ, ಅದು 80 ಲಕ್ಷ ಆ DSP ಬಂದಂದ್ರೆ, 50 ಲಕ್ಷದ ಒಬ್ಬ CPI ಬಿಜಾಪುರಕ್ಕೆ ಬಂದಂದ್ರೆ, 25 ಲಕ್ಷ ರೂಪಾಯ್ದು ಒಬ್ಬ PSI ಬಂದಂದ್ರೆ, ಈಗ ನಾ ಫೋನ್ ಮಾಡಿದ್ರೆ ಅವ ಏನತ್ತಾನ, ಸರ್ ನೀವು ಎಲ್ಲ ಫೋನ್ ಮಾಡಿ ಕೂತ್ರೆ ನಾ ರೊಕ್ಕ ಇಲ್ಲಿ ತಕ್ಕೋಬೇಕತ್ತಾನ. ಅದಕ್ಕೆ ಬಂದು APMCಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಮಾಲ್ ಹಚ್ಚಾನತ್ತವ ಕೊಡ್ತಿಲ್ಲ ಮಗನ ತಕ್ಕ ಕೇಳ್ತಾನೆ. ಪಾಪಿರು ವ್ಯಾಪಾರಸ್ಥರು ಏನಿರ್ತಾರೆ ಮರ್ಯಾದೆಗೆ ಹಂಚಿ, ಇಲ್ರಿ ಅವ ಮಾಲೇ ಹಾಕಿಲ್ಲ ನಮ್ಮಲ್ಲಿ, ಹಾಕ್ಯಾನ ಹೇಳ್ತಾನಲ್ಲ, ಅವನೇ PSIನೇ ಸಾಕ್ಷಿ ಮಾಡಿ ಇಟ್ಟಿರ್ತಾನೆ. ಮತ್ತು ಇಲ್ಲಿ ಸಾಹೇಬ್ರೆ ನಮ್ಮ ಮುಂದೆ ಕಣ್ಮ 100 ಚೀಲ ತೊಗರಿ ನಾವೇ ಕಂಡಿವ್ರಿ ಅಂತ ಹೇಳ್ಬಿಡ್ತಾರೆ. ಪಾಪ ವ್ಯಾಪಾರಸ್ಥರು ಸುಮ್ಮನೆ ಪುಕ್ಸೆಟ್ 1 ಲಕ್ಷ ಕೊಟ್ಟು ಬರೋರು. ಇದು ಎದಕ್ಕೆ ಆಗ್ತೈತೆ? ಇದು ಅವ್ರು ರೊಕ್ಕ ಕೊಟ್ಟು ನಾ ರೊಕ್ಕ ತಿಲ್ಲಾರ್ದೆ ಎಲ್ಲ ಅಧಿಕಾರಿಗಳು ನಮ್ಮ BJP ಇದ್ದಾಗೂ ನಾ ಯಾರ ಕಡೆ ತಿಂದಿಲ್ಲ. ಅದಕ್ಕೆ ನಾ ಹೇಳಿದ್ದ ಅಧಿಕಾರಿಗಳು ಮಾತು ಕೇಳ್ತಿದ್ರು, ಬಿಜಾಪುರ ಇಟ್ಟು ಶಾಂತ ಐತಿ. ಇಲ್ಲಿ ಏನಾರು ದಾಂಡಿಗೆ ಇಲ್ಲಿ ಆಗ್ತತನ್ರಿ? ಯಾಕೆ ಆಗೋದಿಲ್ಲ ಅಂದ್ರೆ ಈಗೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಯಾವ ಅಧಿಕಾರಿಗಳು ಪಾಪ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಎಲ್ಲ ಗೌರವ ಕೊಡ್ತಾರೆ, ನಾವು ಹೇಳಿದ ಕೆಲಸ ಮಾಡ್ತಾರೆ. ಇನ್ನೇನು ಯಾರ್ಯಾರು ರೊಕ್ಕ ಕೊಟ್ಟು ಬಂದಿರ್ತಾರೆ, ನಾವೇನು ಮಾಡೋಣ? ರಾಜಕೀಯ ಕಲುಷಿತ ಆಗಿದೆ. ಹೌದು, ಪಾಪ ಅವರು ಭಾಳ ಅತ್ಯಂತ ಸ್ವಚ್ಛ ರಾಜಕಾರಣಿ ದೇಶ. ಅವ್ರ ಮಗ ಮಾಡಿದ್ದು ಕರ್ಮಕಾಂಡ. ಅವ್ರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಸಿದ್ದರಾಮಯ್ಯ ಒಳ್ಳೆಯವರಿದ್ದರು, ಹಿಂದೇನು ಮುಖ್ಯಮಂತ್ರಿ ಅವಧಿ ಇತ್ತಲ್ಲ ಎಲ್ಲ ಅದನ್ನು ವಿಧಾನಸಭೆದಾಗ ಹೇಳಿ, ನೀವು ಆ ಹಿಂದಿನ ಇದ್ರಾಗ ಚಲೋ ಐತ್ರಿ, ಈಗ ಭಾಳ ಕೆಟ್ಟಿರುತ್ತೇಳಿ ಒಪ್ಪನ ವಿಧಾನ ಸಭೆ ಮಿಸ್ಟರ್ ಯತ್ನಾಳ್ ಹಂಗಿಲ್ಲ ಹಿಂಗಿಲ್ಲ, ನಿಮ್ಮ ಮಗ ಕೂತಾನಲ್ಲ ಮಗ, ನಿಮ್ಮ ಇನ್ನೊಬ್ಬ ಭೈರತಿ ಸುರೇಶ ಕುಲಸಿತ ಮಾಡಿದವ್ರು ಅವರೇ ಅದಾರ. ಈ ಜಾತಿ ವ್ಯವಸ್ಥೆ ಈ ಬರೀ ಅಲ್ಲೇ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು 1,000 ಕೋಟಿ 10,000 ಕೋಟಿ ಕುಲಸಿತ ಮಾಡ್ದಂಗೆಲ್ಲ. ನೀವು ನೋಡಪ್ಪ, ಸಾಮಾಜಿಕ ನ್ಯಾಯದಾಗ ಎಲ್ಲ ಯಾವ ಜನರಿಗೆ ನ್ಯಾಯಯುತವಾಗಿ ಸಿಗಬೇಕು. ಬರೀ ಅವ್ರದ್ದೇ ಹೇಳೋದು, ದಲಿತರ ಬಗ್ಗೆ ಮಾತಾಡೋದು ಇಲ್ಲ. ತನ್ನ ಸ್ವಂತ ಹಿಂದುಳಿದ ಸಮಾಜ ಕಡೆಗೆ ಬಂದ ಮುಖ್ಯಮಂತ್ರಿ ನಾಳೆ ರಾಜೀನಾಮೆ ಕೊಡೋದಂತ ಇವತ್ತೇ ಒಂದು 80-90 ಕೋಟಿ ಬೀರಪ್ಪನ ಗುಡಿಗೆ ಅವ ಕೊಟ್ಟಾರಿ ಇವರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ನಾ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಲಿ, ಕಾಂಗ್ರೆಸ್ ಮಣ್ಣಾಗಿ ಹೋಗ್ತದೆ.
ಈಗ ಹಾಲುಮತ ಸಮಾಜ ಏನಾಗಿತ್ತು ಪಾಪ ನಮ್ಮ ಸಮಾಜ ಒಬ್ಬರು ಮುಖ್ಯಮಂತ್ರಿ ಸಹಜವಾಗಿ ಅದು ಆ ಸಮಾಜಕ್ಕೆ ಅಭಿಮಾನಿ ಇತ್ತು. ಅವರು ಸಹ ಭಾಳಷ್ಟು ಮಂದಿ ನಾವು ಹೇಳ್ತಿದ್ರು ಮೊದಲಿನ ಸಿದ್ದರಾಮಯ್ಯ ಇಲ್ರಿ ಈಗ ಏನೂ ಉಳಿದಿಲ್ಲ ಅಂತ ಹೇಳ್ತಿದ್ರು. ಈಗ ಅವರು ಪಾಪ ಕಾಂಗ್ರೆಸ್ನವ್ರಿಗೆ ಭಯ ಪ್ರಾರಂಭ ಆಗೈತಿ. ಇಲ್ಲ ಅವರು ರಾಜಕೀಯದಿಂದ ಯಾರು ನೆನೆ ಬಾಲಕೃಷ್ಣ ಹೇಳ್ಯಾರ, ಮಾಗಡಿ ಬಾಲಕೃಷ್ಣ ಏನಂತ ನಿವೃತ್ತಿ ಆಗಬಾರ್ದು ಸಿದ್ದರಾಮಯ್ಯನವರು. ಇವರು ಅವ್ರನ್ನ ಲಾಭ ತಗೋರು. ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಹೀನಾಯವಾಗಿ ಅವಮಾನ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಇಳಿಸ್ಯಾರ ಹೈಕಮಾಂಡದವರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ದಿವಸ ಕೆಲವೊಂದು MLA ಗಳು ಹೋಗಿದ್ರು ಅವ್ರ ಮನೆಗೆ, ಸಣ್ಣ ಮಗುವಿನಂತೆ ಹತ್ರ ಹೇಳಿದ್ರು. ನನಗೆ ಒಂದು MLA ಗಳು ಹೇಳಿದ್ದ, ಇದು ಸಣ್ಣ ಮಗುವಿನಂಗೆ ಬೆಡ್ರೂಮ್ನಾಗ ಹತ್ರು, ಅಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರು ಸಿದ್ದರಾಮಯ್ಯ ಅಂತ. ಅಂದ್ರೆ ಸಿದ್ದರಾಮಯ್ಯನವ್ರು ಗೌರವಯುತವಾಗಿ ಅವ್ರಿಗೆ ನಿರ್ಗಮನ ಮಾಡಲಿಲ್ಲ ಕಾಂಗ್ರೆಸ್ಸು. ಅದಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಇದ್ದೇ ಇದೆ. ಅವ್ರ ನಿವೃತ್ತಿ ಅಂದ್ರೆ ಕಾಂಗ್ರೆಸ್ ಅಧ್ಯಾಯ ಮುಗಿತತ್ತು. ಲಾಭ ಸಹಜವಾಗಿ ವಿರೋಧ ಪಕ್ಷದಲ್ಲಿ ಸಮರ್ಥವಾದಂಥ ಒಂದೇನಾದರೂ ಹೊಸ ರಾಜಕೀಯ ಪಕ್ಷ ಬಂದ್ರೆ ಅದಕ್ಕೆ ಲಾಭ ಆಗ್ತದೆ ನೋಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಗೌಡ್ರ. ಸೂರ್ಯವಂಶಿ ಗೊತ್ತೈತಿ. ಗಾಡಿ ತೊಗೊಂಡು ಎಲ್ಲಿ ಕೊಟ್ಟೆ ಅವರು ಏಕೆ ಹೆಂಗನಾಳ ಒಂದು ಗಾಡಿ ಕೊಡ್ಬೇಕು. ಕೊಟ್ಟೆ ಇಲ್ಲ ಮೊದಲು ಅಲ್ಲಿ ಕೊಟ್ಟಿದ್ದಾರೆ. ಮೊದಲು ಏನಾರು ತೊಗೊಂಡಿದ್ದೇನೆ ಈಗ ಆಫೀಸ್ನಾಗ ಅಪ್ಲಿಕೇಶನ್ ಕೊಟ್ಟರೆ ಸರ್? ಮೊದಲು ಕೊಟ್ಟಿದ್ದೀರಿ. ಕೊಟ್ಟಿದ್ರೆ ಲಿಸ್ಟ್ ಅದಾವ ಸರ್, ನಮ್ಮ ಕಡೆ ಮಾಡಿವ್ರಿ ಈ ವರ್ಷ. ನೋಡಿರಿ ಸಲ ಏನೈತೆ ಪೂರ್ತಿ ಹೆಸರು? ಬಾಬು ಯಲ್ಲಪ್ಪ. ಈಗ ಎತ್ತು ಕೊಡ್ಲಕತ್ತಿಲ್ಲ. ಬಾಬು ಯಲ್ಲಪ್ಪ ಮಾಡಿ ಹೇಳ. ಬಾಬು ಯಲ್ಲಪ್ಪ ನಮ್ಮ 5 ನಂಬರ್ ಸಾಲ ಕನ್ನಡ ಸಾಲ ನಾವೆಲ್ಲ ಕ್ಲಾಸ್ಮೇಟ್. ಏನು ರೀ ಸೆಕ್ರೆಟ್ರಿ ಅವ್ರ ಆರಾಮದಿರಲ್ಲ? ಒಳ್ಳೇದಾಗಲಿ. ಒಟ್ಟು ಆನ್ಲೈನ್ ಚಾಲು ಮಾಡಿರಿ. ಒಟ್ಟು ರೈತರಿಗೆ ಅನ್ಯಾಯ ಆಗಬಾರ್ದು. APMC ಅಂತ ರೈತರ ಪರವಾಗಿರ್ಬೇಕು. ನಿಮ್ಮಲ್ಲಿ ಕೊಡ್ತೇ ಅದು ಅಂದ್ರೆ ಸ್ಟಾಫ್